ಸಿಟಿಯಲ್ಲಿ ಹೆಸರಿರುವ ದೊಡ್ಡ ಟೌನ್ಶಿಪ್ ಅದು. ಎ ಬ್ಲಾಕ್ ನಲ್ಲಿರುವ ಫಸ್ಟ್ ಫ್ಲೋರ್ ನಲ್ಲಿ 102 ಫ್ಲಾಟ್ ನಲ್ಲಿ ಶಾರದಾ ಪ್ರಸಾದ್ ದಂಪತಿಗಳಿರುತ್ತಾರೆ. ಅವರ ಮಗ ರಮೇಶ್, ಸೊಸೆ ಅನಾಮಿಕಳ ಜೊತೆ ಸೇರಿ ವಾಸಿಸುತ್ತಿರುತ್ತಾರೆ. ಡಿಸೆಂಬರ್ 30ನೇ ಸಾಯಂಕಾಲ ಚಳಿಯನ್ನು ತಡೆಯಲಾರದೆ ಸುತ್ತಲೂ ಬೆಡ್ಶೀಟ್ ಹೊತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡ ಪ್ರಸಾದ್ನ ಹತ್ರಕ್ಕೆ ಶಾರದಾ ಬರ್ತಾಳೆ. ಏನು ಅಂದ್ರೆ, ಏನು, ಅಸೋಸಿಯೇಷನ್ ಆಫೀಸಿಂದ ಫೋನ್ ಬಂದಿದೆ, ಹೋಗಿ. ಈಗ್ಲಾ? ಹೌದು, ಈಗ್ಲೇ ಬಂತು. ಪ್ರೆಸಿಡೆಂಟ್ ಅವರು ಇದ್ದಕ್ಕಿದ್ದ ಹಾಗೆ ಬಾ ಅಂತ ಹೇಳಿದ್ದಾರೆ, ಹೋಗಿ. ಬಿಸಿ ಬಿಸಿಯಾಗಿ ಟೀ ಕೊಡ್ಬೋದಲ್ಲ ಶಾರದಾ, ತುಂಬಾ ಚಳಿ ಆಗ್ತಾ ಇದೆ. ಮಾತಾಡಿ ಬಂದ್ಮೇಲೆ ಕೊಡ್ತೀನಿ, ಈಗ ಹೋಗಿ ಎಂದು ಶಾರದಾ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಬಿಸಿ ಬಿಸಿ ಟೀ ತಗೊಂಡು ಬರುತ್ತಾಳೆ. ಮಾವಯ್ಯ, ತಗೊಳ್ಳಿ ಬಿಸಿ ಬಿಸಿಯಾಗಿ ಟೀ. ಹಬ್ಬ, ನೀನು ನಿಜವಾಗಿ ನಮ್ಮ ಅಮ್ಮನೇ ಸೊಸೆ. ನಮ್ಮಮ್ಮ ಕೂಡ ಹೀಗೆ, ನಾನು ಹೀಗೆ ಕೇಳುತ್ತಲೇ ಹಾಗೆ ತಗೊಂಬಂದ್ ಕೊಡ್ತಾ ಇದ್ಲು. ಶಾರದಾ ಕೋಪದಿಂದ ನೋಡುತ್ತಾಳೆ. ಪ್ರಸಾದ್ ಶಾರದಳನ್ನು ನೋಡಿ, ಉರಿತಾ ಇರೋ ಹಾಗಿದೆ ಎಂದು ಅಂದುಕೊಂಡು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ಇರುತ್ತಾನೆ. ಸೊಸೆ, ಟೀ ಕೊಟ್ಟಿದ್ಯಲ್ಲ, ಹೋಗು, ಹೋಗಿ ಬಿಸಿ ಬಿಸಿಯಾಗಿ ಪಕೋಡ ಮಾಡು. ಹಾಗೆ ಅತ್ತೆ. ಮಾವಿಯ ಟೀ ಕುಡಿದ ಮೇಲೆ ಗ್ಲಾಸ್ ತಗೊಂಡ್ ಬನ್ನಿ ಎಂದು ಹೇಳಿ ಅನಾಮಿಕಾ ಹೊರಟು ಹೋಗುತ್ತಾಳೆ. ಟೀ ಕುಡಿದ ಪ್ರಸಾದ್ ಮನೆಯಿಂದ ಹೊರಟು ಆ ಟೌನ್ಶಿಪ್ ನ ಅಸೋಸಿಯೇಷನ್ ಆಫೀಸ್ ಹತ್ರಕ್ಕೆ ಬರ್ತಾನೆ. ಎಲ್ಲರ ಮುಖದಲ್ಲೂ ಬಾಡಿ ಹೋದ ಹಾಗೆ ಕಾಣುತ್ತೆ. ಏನಾಯ್ತು ಪ್ರೆಸಿಡೆಂಟ್ ಅವರೇ, ಮುಖ ಬಾಡಿ ಹೋದ ಹೂವಿನ ಹಾಗಿಟ್ಟಿದ್ದೀರಾ? ನಮ್ಗೆ ಈಗ ಬಹಳ ದೊಡ್ಡ ಕಷ್ಟ ಬಂದಿದೆ ಪ್ರಸಾದ್ ಅವರೇ. ಅಷ್ಟು ದೊಡ್ಡ ಕಷ್ಟ ಏನ್ ಬಂತು ಪ್ರೆಸಿಡೆಂಟ್ ಅವರೇ? ಈ ವರ್ಷ 31ನೇ ತಾರೀಕು ರಾತ್ರಿ ಪಾರ್ಟಿಗೆ ಪ್ರಮುಖ DJ ರಾಂಬಾಬು ಜೊತೆ ಎಲ್ಲ ಏರ್ಪಾಟು ಮಾಡಿದೀವಲ್ಲ. ಈಗ ನಮಗೆ ಬಂದ ದೊಡ್ಡ ಕಷ್ಟನೇ ಆ DJ ರಾಂಬಾಬುನೇ ಪ್ರಸಾದ್ ಅವರೇ. ಆ ಮಾತನ್ನು ಪ್ರಸಾದ್ ಕೇಳಿ ಆಶ್ಚರ್ಯ ಹೋಗುತ್ತಾನೆ. ಏನ್ ಮಾತಾಡ್ತಾ ಇದ್ದೀರಾ ಪ್ರೆಸಿಡೆಂಟ್ ಅವರೇ? ನಾವು ಡಿಸೆಂಬರ್ 31ನೇ ಪಾರ್ಟಿಗೆ ಬುಕ್ ಮಾಡಿಕೊಂಡ ಆ DJ ರಾಂಬಾಬುಗೆ ಅನಾರೋಗ್ಯವಂತೆ. ಆ ಕಾರಣದಿಂದ ಬರಲ್ಲ ಅಂತ ಮೆಸೇಜ್ ಕಳಿಸಿದ್ದಾನೆ ಪ್ರಸಾದ್ ಅವರೇ. ಮತ್ತೆ ಈಗ ಏನ್ ಮಾಡೋಣ ಪ್ರೆಸಿಡೆಂಟ್ ಅವರೇ? ನಮ್ಮ ಟೌನ್ಶಿಪ್ ನಲ್ಲಿರುವ ಎಲ್ಲರ ಹತ್ರನ ದುಡ್ಡು ವಸೂಲಿ ಮಾಡಿದೀವಿ. ಈಗ ಕ್ಯಾನ್ಸಲ್ ಅಂದ್ರೆ ನಮ್ ಮಾತು ಯಾರು ಕೇಳಿಸ್ಕೊಳ್ಳಲ್ಲ. ಮುಖದ ಮೇಲೆ ಇಷ್ಟ ಬಂದ ಹಾಗೆ ಬೈತಾರೆ. ನಿಮ್ಗೊಬ್ರಿಗೆ ಅಲ್ಲ ಪ್ರಸಾದ್ ಅವರೇ, ನಮ್ಮೆಲ್ಲರಿಗೂ ಕೂಡ ಅದೇ ಟೆನ್ಷನ್ ಹಿಡ್ಕೊಂಡಿದೆ. ಈಗ ಏನ್ ಮಾಡೋಣ? ತಿಳಿದ DJ ಅವರು ಬ್ಯುಸಿಯಾಗಿದ್ದಾರೆ ಎಂದು ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಇರುವಾಗ ಸೆಕ್ಯೂರಿಟಿ ಗಾರ್ಡ್ ಎಲ್ಲರಿಗೂ ಗರಂ ಗರಂ ಚಾಯ್ ತಗೊಂಡ್ಬಂದು ಕೊಡ್ತಾನೆ. ಅವರ ಮಾತನ್ನು ಕೇಳುತ್ತಾನೆ. ಸರ್, ನಮ್ಮ 102 ಫ್ಲಾಟ್ ನಲ್ಲಿರುವ ಹುಡುಗಿ DJ ತುಂಬಾ ಚೆನ್ನಾಗಿ ಮಾಡ್ತಾಳಂತೆ. ನಾನು ನೋಡಿಲ್ಲ ಹೊರತು ಚಿಕ್ಕ ಮಕ್ಕಳು ಮಾತಾಡ್ಕೋತಾ ಇದ್ರೆ ಕೇಳಿಸ್ಕೊಂಡೆ ಸರ್. 102 ಫ್ಲಾಟ್ ಅಂದ್ರೆ ಅದು ನಮ್ಮ ಪ್ರಸಾದ್ ಅವರಿರೋ ಫ್ಲಾಟು. ಅದರಲ್ಲಿ ಹುಡುಗಿ ಯಾರಿದ್ದಾರೆ? ಅನಾಮಿಕಾ ಅಮ್ಮನವರು ಸರ್. ಆಕೆ ನಮ್ಮ ಸೊಸೆ, DJ ಅಲ್ಲ. ಅದು ಗೊತ್ತಿಲ್ಲ ಸರ್, ಮಕ್ಕಳು ಮಾತಾಡ್ಕೋತಾ ಇದ್ರೆ ನಾನು ಕೇಳಿ ಹೇಳ್ತಾ ಇದ್ದೀನಿ. ಅದು ನಿಜವಾ ಸುಳ್ಳ ಅಂತ ನೀವೇ ತಿಳ್ಕೊಳ್ಳಿ ಸರ್ ಎಂದು ಹೇಳಿ ಸೆಕ್ಯೂರಿಟಿ ಹೊರಟು ಹೋಗುತ್ತಾನೆ. 10 ನಿಮಿಷ ಪ್ರಸಾದ್ ಅವರ ಜೊತೆ ಮಾತನಾಡಿ ತನ್ನ ಫ್ಲಾಟ್ಗೆ ಬರ್ತಾನೆ. ಏನಮ್ಮ, ನಿಮ್ಮ ಅತ್ತೆ ಇಲ್ವಾ? ಇಲ್ಲ ಮಾವಯ್ಯ, ಬಿ ಬ್ಲಾಕ್ ಅಲ್ಲಿ ಹೇಮಂತ್ ಆಂಟಿ ಅವರ ಮನೆಗೆ ಹೋಗಿದ್ದಾರೆ. ಅಮ್ಮ, ಸೊಸೆ ನೀನು DJ ಮಾಡ್ತೀಯಾ? ಆ ಮಾತಿಗೆ ಅನಾಮಿಕಾ ಮಾತನಾಡಲಿಲ್ಲ. ಹೇಳು ತಾಯಿ, ಒಬ್ಬ ತಂದೆ ಹಾಗೆ ಕೇಳ್ತಾ ಇದ್ದೀನಲ್ಲ, ಹೇಳಮ್ಮ, ನೀನು DJನಾ? ಹೌದು ಮಾವಯ್ಯ, ರೂಮಿನಲ್ಲಿ ಹೆಡ್ಫೋನ್ಸ್ ಇಟ್ಕೊಂಡು ಚಿಕ್ಕ ಸೌಂಡ್ ಸಿಸ್ಟಮ್ ಮುಂದೆ ಬೀಟ್ಸ್ ನ ಮಿಕ್ಸ್ ಮಾಡ್ತಾ ಇರ್ತೀನಿ. ನನಗೆ ಸಂಗೀತ ಅಂದ್ರೆ ಪ್ರಾಣ. ಆದ್ರೆ ಅಪ್ಪಂಗೆ ಮಾತ್ರ DJ ಅಂದ್ರೆ ಕೆಲಸಕ್ಕೆ ಬರಲ್ಲ. ಅದು ಓದ್ಕೊಂಡ ಹುಡುಗಿಯರಿಗೆ ಆಗಲ್ಲ ಅಂತ ನನ್ನನ್ನ ಮುಂದಕ್ಕೆ ಹೋಗದೆ ಮದ್ವೆ ಮಾಡಿದ್ರು. ಮತ್ತೆ ಇಲ್ಲಿಗೆ ಬಂದ ಮೇಲಾದ್ರೂ ನಿಮ್ಮ ಅತ್ತೆಗಾಗ್ಲಿ ನಿನ್ ಗಂಡಂಗಾಗ್ಲಿ ಹೇಳಿದ್ಯಾ ವಿಷಯನ? ಹೇಳ್ದೆ ಮಾವಯ್ಯ, ಆದ್ರೆ ಒಪ್ಕೊಂಡಿಲ್ಲ. ಎಲ್ಲರ ಮುಂದೆ ಒಂದು ಹುಡುಗಿ ಸ್ಟೇಜ್ ಹತ್ತಿ DJ ಮಾಡೋದು ಅಂದ್ರೆ ಮಾಮೂಲಿ ವಿಷಯವಲ್ಲ. ತಿಳಿದವರು ಸುತ್ತಮುತ್ತಲಿನವರು ಬಾಯಿಗೆ ಬಂದ ಮಾತಾಡ್ತಾರೆ ಅಂತ ಅತ್ತೆ ಅವರು ಬೇಡ ಅಂದ್ರು ಮಾವಯ್ಯ. ಸೊಸೆ, ಒಂದ್ ವೇಳೆ ನಿನ್ಗೆ DJ ಆಗಿ ಅವಕಾಶ ಬಂದ್ರೆ ನಾನೇನು ಅಂತ ನಿರೂಪಿಸ್ತೀನಿ ಮಾವಯ್ಯ. ನಿಮ್ಮ ಹೆಸರನ್ನ ನಿಲ್ಲಿಸ್ತೀನಿ. ಸರಿ ಸೊಸೆ, ನೀನ್ ಹೋಗಿ ನಿನ್ನೆ DJನ ಪ್ರಾಕ್ಟೀಸ್ ಮಾಡ್ಕೋ. ನಿಮ್ಮ ಅತ್ತೆ ಮಗ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಬರುವವರೆಗೂ ಪ್ರಾಕ್ಟೀಸ್ ಮಾಡ್ಕೋ. ಅವರು ಬಂದ ಮೇಲೆ ನಾನ್ ಮಾತಾಡ್ತೀನಿ. ನಮ್ಮ ಟೌನ್ಶಿಪ್ ನಲ್ಲಿ ಗ್ರ್ಯಾಂಡ್ ಆಗಿ ನಡೀತಾ ಇರುವ ಈ ಡಿಸೆಂಬರ್ 31 ಪಾರ್ಟಿಗೆ ಬುಕ್ ಮಾಡಿಸಿದ್ದ DJ ಬರ್ಲಿಲ್ಲ. ನಾನು ಮಾತಾಡಿ ನಿನಗೆ ಅವಕಾಶ ಕೊಡಿಸ್ತೀನಿ. ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ತುಂಬಾ ಥ್ಯಾಂಕ್ಸ್ ಮಾವಯ್ಯ ಎಂದು ಅನಾಮಿಕಾ ತನ್ನ ರೂಮಿನೊಳಗೆ ಸಂತೋಷದಿಂದ ಹೋಗುತ್ತಾಳೆ. ಆ ದಿನ ಹಾಗೆ ಕಳೆದು ಹೋಗುತ್ತದೆ. ಮಾರನೇ ದಿನ 31 ಡಿಸೆಂಬರ್. ಪ್ರಸಾದ್ ಆ ಕಡೆ ಶಾರದಳ ಜೊತೆ ಈ ಕಡೆ ರಮೇಶನ ಜೊತೆ ಮಾತನಾಡಿ ಅನಾಮಿಕಾ DJ ಮಾಡಲಿಕ್ಕೆ ಒಪ್ಪಿಸುತ್ತಾನೆ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಸ್ಯಾಂಪಲ್ ಕೊಡುವಂತ ಪ್ರೆಸಿಡೆಂಟ್ ಅವರು ಅನಾಮಿಕಳನ್ನು ಕೇಳುತ್ತಾರೆ. ಅನಾಮಿಕಾ ಮೊದಲು ಸ್ವಲ್ಪ ಭಯಪಟ್ಟರು ತನ್ನ ಮಾವಯ್ಯ ಕೊಟ್ಟ ಧೈರ್ಯದಿಂದ ಅಂಗೀಕರಿಸುತ್ತಾಳೆ. ಹಾಗೆ ಸರ್, ನೀವು ಕೇಳಿದ ಹಾಗೆ ಒಂದು ಸ್ಯಾಂಪಲ್ ತೋರಿಸ್ತೀನಿ ಎಂದು ಹೇಳುತ್ತಾಳೆ. 31 ಮಧ್ಯಾಹ್ನ ಅನಾಮಿಕಾ ಟೌನ್ಶಿಪ್ ಏರ್ಪಾಟು ಮಾಡಿಕೊಂಡ ಆಡಿಟೋರಿಯಂ ಗಳಿಗೆ ಬರುತ್ತಾಳೆ.
ಅಮ್ಮ ಸೊಸೆ ಭಯಪಡಬೇಡ, ಸಿಂಪಲ್ ಆಗಿ ಏನಾದ್ರೂ ಪ್ಲೇನ್ ಮಾಡು, ಬೀಟ್ ಫೀಲ್ ಬಂದ್ರೆ ಸಾಕು ತಾಯಿ. ಅನಾಮಿಕಾ ನಿಶಬ್ದದಿಂದ ಪೆನ್ಡ್ರೈವ್ ಕೊಡುತ್ತಾಳೆ. ಸೌಂಡ್ ಬಾಯ್ ಕನೆಕ್ಟ್ ಮಾಡುತ್ತಾನೆ. 10 ಸೆಕೆಂಡ್ನ ನಿಶಬ್ದ. ಆ ನಂತರ ಅನಾಮಿಕಾ ಡಿಜೆ ಸ್ಟಾರ್ಟ್ ಮಾಡ್ತಾಳೆ. ಕಣ್ಣು ಮುಚ್ಚಿಕೊಂಡು ಪೂರ್ತಿಯಾಗಿ ಮ್ಯೂಸಿಕ್ ಅಲ್ಲಿ ಮುಳುಗಿ ಹೋಗಿ ಬೀಟ್ ಅನ್ನ ಪ್ಲೇನ್ ಮಾಡ್ತಾ, ಟ್ರಾನ್ಸಿಷನ್ ಕೊಡ್ತಾ, ರಿದಮ್ನ, ಕ್ರೌಡ್ ಎನರ್ಜಿನ ಇಮ್ಯಾಜಿನ್ ಮಾಡಿಕೊಳ್ತಾ ಪರ್ಫಾರ್ಮೆನ್ಸ್ ಮಾಡುತ್ತಾಳೆ. 3 ನಿಮಿಷದ ನಂತರ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಈ ವರ್ಷ ನಮ್ಮ ಟೌನ್ಶಿಪ್ ನಲ್ಲಿ ನಡೀತಾ ಇರುವ ಡಿಸೆಂಬರ್ 31 ಪಾರ್ಟಿಗೆ ನೀನೇ ಡಿಜೆ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ. ಆ ದಿನ ರಾತ್ರಿ ಗ್ರ್ಯಾಂಡ್ ಸ್ಟೇಜ್ ಮೇಲೆ ಭಾರಿ ಬೆಳಕುಗಳ ಚೆಲ್ಲಾಟ. ಕ್ರೌಡ್ ದೊಡ್ಡದು. ಟೌನ್ಶಿಪ್ ಎಲ್ಲವೂ ಹಾಗೆ ಹೊರಗಡೆ ಕೂಡ ಇರುತ್ತಾರೆ. ಒಂದು ಹುಡುಗಿ ಡಿಜೆ ಏನು ಅಂತ ನೋಡಲಿಕ್ಕೆ ಬಂದಿರುವವರೇ ಹೆಚ್ಚಾಗಿ ಅಲ್ಲಿ. ರಾತ್ರಿ 10:30 ಗಂಟೆಗೆ ಡಿಜೆ ಪ್ರೋಗ್ರಾಂ ಪ್ರಾರಂಭವಾಗುತ್ತದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈ ವರ್ಷ ಪ್ರತ್ಯೇಕ ಡಿಜೆ ನಮ್ಮ ಟೌನ್ಶಿಪ್ ನಲ್ಲಿರುವ ಎ ಬ್ಲಾಕ್ ನಲ್ಲಿ ಇರುತ್ತಾ ಇರುವ ಪ್ರಸಾದ್ ಅವರ ಸೊಸೆ ಡಿಜೆ ಅನಾಮಿಕಾ. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾರೆ. ಎಲ್ಲಾ ಸ್ಟೇಜ್ ಲೈಟ್ಸ್ ಗಳು ಆಫ್ ಆಗುತ್ತದೆ. 1 ಸೆಕೆಂಡು ಸಂಪೂರ್ಣ ನಿಶಬ್ದ. ಮತ್ತೆ ಕೆಲವು ಸೆಕೆಂಡ್ಗಳಿಗೆ ಅನಾಮಿಕಾ ಮೊದಲ ಬೀಟ್ ಧೂಮ್ ಅನ್ನುತ್ತೆ. ಲೈಟ್ಗಳು ಒಂದೇ ಸಲ ಬೆಳಗುತ್ತದೆ. ಮಕ್ಕಳು, ಯುವಕರು, ದೊಡ್ಡವರು ಕೂಡ ಯಾರೂ ನಿಲ್ಲಿಸಲಿಲ್ಲ. ಏಕೆಂದರೆ ಅನಾಮಿಕಳ ಬೀಟ್ ಏನೋ ಅದ್ದರಿ ಹೋಗೋ ಎನರ್ಜಿ ಇರುತ್ತದೆ. ಪ್ರತಿ ಡ್ರಾಪ್ ನಲ್ಲಿ ಒಂದು ಮಾಯ ಇರುತ್ತದೆ. 30 ನಿಮಿಷದ ನಂತರ ಅನಾಮಿಕಾ 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 ಎನ್ನುತ್ತಾ ಕ್ರೌಡ್ ಎಲ್ಲ ನಿನಾದ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಸಮಯ ಹಾಗೆ ಕಳೆಯುತ್ತಾ ಇರುತ್ತದೆ. 12 ಗಂಟೆ ಆಗೋದಕ್ಕೆ 3 ನಿಮಿಷಗಳ ಮೊದಲು ಅನಾಮಿಕಾ ತನ್ನ ಕೊನೆಯ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ತಾಳೆ. ಅದು ಒಂದು ಸಾಫ್ಟ್ ಎಮೋಷನಲ್ ಟ್ರ್ಯಾಕ್, ಹ್ಯಾಪಿ ನ್ಯೂ ಇಯರ್ ಅಂದು. ಆ ಟ್ರ್ಯಾಕ್ ಮಧ್ಯದಲ್ಲಿ ಅನಾಮಿಕಾ ಮೈಕ್ ತಗೊಳ್ತಾಳೆ. ಈ ದಿನ ನನ್ನ ಕನಸು ನೆರವೇರಿದೆ. ನನ್ನನ್ನು ಪ್ರೋತ್ಸಾಹಿಸಿದ ನನ್ನ ಮಾವಯ್ಯ ಪ್ರಸಾದ್ ಅವರಿಗೆ, ನಮ್ಮ ಅತ್ತೆ ಶಾರದಾ ಅವರಿಗೆ, ನನ್ನ ಗಂಡ ರಮೇಶ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಎಲ್ಲರೂ ಚಪ್ಪಾಳೆ ಹೊಡೆಯುತ್ತಾ ಇರ್ತಾರೆ. ಮಾವಯ್ಯ ಏನ್ ಕೊಟ್ರು ನಿಮ್ಮ ಋಣನ ತೀರಿಸಲಾರೆ, ನನ್ನನ್ನು ಆಶೀರ್ವದಿಸಿ ಎಂದು ಹೇಳುತ್ತಲೇ ಪ್ರಸಾದ್ ಸ್ಟೇಜ್ ಹತ್ತುತ್ತಾನೆ. ಅಂದ್ರೆ ನನ್ನ ಜೀವನದಲ್ಲೇ ಒಬ್ಬರು ಮಾತ್ರವೇ ಇನ್ನು ನನ್ನ ಮ್ಯೂಸಿಕ್ ಅನ್ನ ಅರ್ಥ ಮಾಡ್ಕೊಂಡಿಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಪ್ರಸಾದ್ ಮೈಕ್ ತಗೋತಾನೆ. ನೋಡಮ್ಮ ಸೊಸೆ, ಈಗ ನೀನು ಸಂತೋಷವಾಗಿರುವ ಸಮಯ. ಈ ಸಂದರ್ಭ ಬಹಳ ಮುಖ್ಯ ತಾಯಿ. ನೀನು ಯಾರ ಬಗ್ಗೆ ದುಃಖ ಪಡ್ತಾ ಇದೆಯೋ ಅವರು ಇಲ್ಲಿಗೆ ಬಂದಿದ್ದಾರೆ. ಬನ್ನಿ ಭಾವನವ್ರೆ, ಸ್ಟೇಜ್ ಮೇಲಕ್ಕೆ ಬನ್ನಿ. ನಮ್ಮ ಮಗಳು ಅನಾಮಿಕಾ ಈಗ ಡಿಜೆ ಅನಾಮಿಕಾ. ಬನ್ನಿ ಭಾವನವ್ರೆ, ಸ್ಟೇಜ್ ಮೇಲಕ್ಕೆ ಬನ್ನಿ ಎಂದು ಕರೆಯುತ್ತಾನೆ. ಅನಾಮಿಕಾ ಆಸೆಯಿಂದ ನೋಡುತ್ತಾಳೆ. ಅವಳ ತಂದೆ ರಾಜಯ್ಯ, ತಾಯಿ ಸುಜಾತ ಕಾಣಿಸುತ್ತಾರೆ. ಅನಾಮಿಕಾಗೆ ಎಲ್ಲಿಲ್ಲದ ಆನಂದವಾಗುತ್ತದೆ. ರಾಜಯ್ಯ ಸ್ಟೇಜ್ ಹತ್ತುತ್ತಾನೆ. ಕ್ರೌಡ್ ಎಲ್ಲವೂ ಸೈಲೆಂಟ್ ಆಗುತ್ತದೆ. ರಾಜಯ್ಯ ನಿಧಾನವಾಗಿ ಅನಾಮಿಕಳ ಹತ್ರಕ್ಕೆ ಬಂದು ಅವಳ ಕೈಯನ್ನು ಹಿಡಿಯುತ್ತಾನೆ. ನನ್ನನ್ನು ಕ್ಷಮಿಸು ತಾಯಿ, ನಿನ್ನ ಕನಸನ್ನು, ನಿನ್ನ ಕೋರಿಕೆಯನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ವ್ಯಂಗ್ಯವಾಗಿ ಮಾತಾಡದೆ. ನನ್ನನ್ನು ಕ್ಷಮಿಸು ತಾಯಿ. ನೀನು ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೆ ತುಂಬಾ ಗರ್ವ ಅನ್ಸುತ್ತೆ ತಾಯಿ. ಅವನ ಕಣ್ಣಿನಲ್ಲಿ ಪ್ರೇಮದಿಂದ ತುಂಬಿ ಹೋದ ನೀರನ್ನು ನೋಡುತ್ತಾಳೆ ಅನಾಮಿಕಾ. ಎಲ್ಲರೂ ಕ್ಲಾಪ್ಸ್ ಹೊಡೆಯುತ್ತಾರೆ. ಹಾಗೆ ಆ ದಿನ ಮುಗಿಯುತ್ತದೆ. ಆ ದಿನದ ನಂತರ ಅನಾಮಿಕಳ ಹೆಸರು ಆ ಟೌನ್ಶಿಪ್ ದಾಟಿ ಸಿಟಿ ಎಲ್ಲವನ್ನೂ ಹರಡುತ್ತದೆ. ಈವೆಂಟ್ಸ್, ಪಾರ್ಟಿಗಳಿಗೆ ಕಾಲ್ಸ್ ಬರಲಿಕ್ಕೆ ಶುರುವಾಗುತ್ತೆ. ಶಾರದಾ ದುಡ್ಡಿನ ಕೆಲಸ ನೋಡ್ಕೋತಾಳೆ. ರಮೇಶ್ ಅನಾಮಿಕಳ ಹೆಲ್ತ್ ಅನ್ನು ನೋಡ್ಕೋತಾ ಇದ್ದ. ಪ್ರಸಾದ್ ಆ ಬರುವ ಕಾಲ್ಸ್ ಅನ್ನು ನೋಡಿಕೊಳ್ಳುತ್ತಾ ಪ್ರೋಗ್ರಾಮ್ಸ್ ನ ಫಿಕ್ಸ್ ಮಾಡ್ತಾ ಇದ್ದ. ಹಾಗೆ ಅನಾಮಿಕಾ ಡಿಜೆ ಸೊಸೆಯಾಗಿ ಹೊಸ ಜೀವನವನ್ನು ಶುರು ಮಾಡುತ್ತಾಳೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಹಾಲ್ಗೆ ಬಂದ ಅತ್ತೆ ಶಾರದಾ, ಸೊಸೆ ಒಂದ್ಸಲ ಹಾಲ್ಗೆ ಬಾಮ್ಮ ತಾಯಿ ಎಂದು ಕರೆಯುತ್ತಾಳೆ. ಬೆಡ್ರೂಮ್ ಒಳಗೆ ಮಲಗಿಕೊಂಡ ಹೊಸ ಸೊಸೆ ಅನಾಮಿಕಾ ಆ ಧ್ವನಿ ಕೇಳಿ, ಬರ್ತಾ ಇದ್ದೀನಿ ಅತ್ತೆ ಎಂದು ಹಾಲ್ಗೆ ಬರುತ್ತಾಳೆ. ಅಲ್ಲಿ ಕೂತ್ಕೊಮ್ಮ. ಪರವಾಗಿಲ್ಲ ಅತ್ತೆ, ಹೇಳಿ, ಏನ್ ಮಾಡು ಅಂತೀರಾ? ಏನು ಮಾಡ್ಬೇಡ, ಹೊರತು ಮೊದಲು ನೀನ್ ಕೂತ್ಕೋ, ನಾನು ನಿನ್ ಜೊತೆ ಮಾತಾಡ್ಬೇಕು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಶಾರದಳ ಪಕ್ಕದಲ್ಲಿ ಕೂತ್ಕೋತಾಳೆ. ಅನಾಮಿಕಾ, ನೀನು ಮನೆಗೆ ಬಂದ ಹೊಸ ಸೊಸೆ, ಆದ್ರೆ ನಿನ್ನ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇಲ್ಲ. ಏನಾಯ್ತು? ಏನೂ ಇಲ್ಲ ಅತ್ತೆ, ನಾನು ಚೆನ್ನಾಗೇ ಇದ್ದೀನಿ. ಸೊಸೆ, ನಾನು ಕೂಡ ನಿನ್ನಿಂದಲೇ ಬಂದಿದ್ದು ಅಂತ ಮರಿಬೇಡ. ಆಗ ನಾನು ನಿಮಗೆ ಹೇಳ್ಬೇಕಾದ ಅಗತ್ಯವಿಲ್ವಲ್ಲ ಅತ್ತೆ. ಅಮ್ಮ, ನನ್ನ ಸೊಸೆಗೆ ಅಡಿಗೆ ರುಚಿಯಾಗಿ ಮಾಡೋದೊಂದೇ ಬರುತ್ತೆ ಅಂತ ಅಂದ್ಕೊಂಡೆ, ಆದ್ರೆ ಮಾತು ಕೂಡ ಬರುತ್ತೆ ಅಂತ ಈಗ್ಲೇ ಗೊತ್ತಾಯ್ತು. ಅತ್ತೆ, ಈಗಲಾದ್ರೂ ನೀನೇನು ಹೇಳ್ಬೇಡ ಸೊಸೆ, ನಿನ್ನ ಭಾರ್ಯ ಮನಸ್ಸು ನಾನು ಅರ್ಥ ಮಾಡ್ಕೊಂಡೆ, ಇನ್ನು ನೀನ್ ಹೋಗು ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಇನ್ನು ಆ ಮಾರನೇ ದಿನ ಏನು ಅಂದ್ರೆ, 1 ವಾರದೊತ್ತು ನಾವು ಹೋಟೆಲ್ನ ಬಂದ್ ಮಾಡಬೇಕು. ಏನು, 1 ವಾರ
ನಿನ್ನ ಸೆರಗಿಟ್ಕೊಂಡು ತಿರುಗ್ಬೇಕಾ ಶಾರದಾ? ಸಾಕು ಬಿಡಿ ಸಂಭ್ರಮ, ಬದ್ಲಾಗಲ್ಲ ನೀವು. ಸುತ್ತಮುತ್ತಲು ನೋಡ್ಕೊಳ್ಳಿ, ಸೊಸೆ ಕೇಳಿಸ್ಕೊತಾಳೆ. ಅಷ್ಟು ಮಾತ್ರ ನಂಗೆ ಗೊತ್ತಿಲ್ವಾ ಏನು? ಮಗ ಸೊಸೆ ಇಬ್ರು ಗುಡಿಗೆ ಹೋಗಿದ್ದಾರೆ, ಬರೋದಕ್ಕೆ ಅರ್ಧ ಗಂಟೆ ಆಗತ್ತೆ. ಅಲ್ಲಿವರೆಗೂ ಈ ಮನೆ ನಮ್ದೆ, ತುಂಟತನನೂ ನಮ್ದೆ. ನಮ್ದು ತುಂಟತನ ಮಾಡುವ ವಯಸ್ಸಲ್ಲ, ಮೊಮ್ಮಗಳ ಜೊತೆ ಆಟ ಆಡೋ ವಯಸ್ಸು ಅಂತ ಮರಿಬೇಡಿ. ನಾನ್ ಮರ್ತೋದ್ರು ನಿತ್ಯವೂ ಗುರ್ತು ಮಾಡೋದಕ್ಕೆ ನೀನ್ ನನ್ ಪಕ್ಕದಲ್ಲಿ ಇರ್ತೀಯಲ್ಲ ಶಾರದಾ. ನಿಮ್ಮನ್ ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಿ ಹೇಳಿ? ನೆರಳ ಹಾಗೆ ನಿಮ್ ಹಿಂದೆ ಬರ್ತಾ ಇರ್ತೀನಿ. ಸರಿ ಸರಿ, ಹೊರತು ಒಂದು ವಾರ ನಾವು ಹೋಟೆಲ್ನ ಯಾಕೆ ಮುಚ್ಚಬೇಕು ಅದು ಹೇಳು. ಹೊಸದಾಗಿ ಮದುವೆ ಆದ ಮಗ ಸೊಸೆ ಸಂತೋಷದಿಂದ ಇರ್ತಾರೆ ರೀ. ಮಗ ಸೊಸೆ ಸಂತೋಷವಾಗಿರ್ಬೇಕು ಅಂತಂದ್ರೆ ಬೇಕಾದಷ್ಟು ದುಡ್ಡು ಕೊಟ್ಟು ಅವ್ರನ್ನ ಹೊರಗೆ ಕಳಿಸ್ಬೇಕು, ಹೊರತು ಹೋಟೆಲ್ನ ಬಂದ್ ಮಾಡಿ ನಾವ್ ಹೋಗೋದಲ್ಲ. ಅಷ್ಟು ಮಾತ್ರ ಮಿದುಳು ನನಗಿಲ್ವಾ? ಇಷ್ಟು ಮಾತ್ರ ಆಲೋಚನೆ ಬರಲ್ವಾ? ಸರಿ ಶಾರದಾ, ಒಂದು ವಾರ ಹೋಟೆಲ್ನ ಬಂದ್ ಮಾಡಿ ನಾವ್ ಎಲ್ಲಿಗೆ ಹೋಗೋಣ ಮೊದ್ಲದ್ ಹೇಳು. ಇನ್ನೆಲ್ಲಿಗೆ? ನಮ್ಮ ಅಮ್ಮನ ಮನೆಗೆ ಹೋಗೋಣ. ಅಮ್ಮೋ, ನಿಮ್ಮಮ್ಮನ ಮನೆಗ? ಅಂದ್ರೆ ನಾನ್ ಬರಲ್ಲ ಶಾರದಾ. ಯಾಕೆ ರೀ? ಯಾವಾಗ್ಲೂ ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತಂದ್ರೆ ಅಷ್ಟು ಭಯ ಪಡ್ತಾ ಇರ್ತೀರಾ? ಕಣ್ಣು ಕಾಣಿಸದ ಅತ್ತೆ, ಕಿವಿ ಕೇಳಿಸದ ಮಾವ, ಇಬ್ರು ಈಗಾಗ್ಲೇ 100 ಹೊಡೆದಿದ್ದಾರೆ. ಇನ್ನು ಅವ್ರ ಕೆಲ್ಸ ಅವರು ಮಾಡ್ಕೊಂಡು ಇರ್ತಾ ಇದ್ದಾರೆ. ಆಗ ನಮ್ಗೆ ಬಂದ ಕಷ್ಟ ಏನೂ ಇಲ್ವಲ್ಲ? ಯಾಕಿಲ್ಲ, ಬಹಳ ಕಷ್ಟವಿದೆ. ಮಾವನಿಗೆ ಕೇಳಿಸುವ ಹಾಗೆ ಹೇಳೋದು ನನ್ನಿಂದಾಗಲ್ಲ. ನಾನು ಹೋಟೆಲ್ ಅಂತೂ ಬಂದ್ ಮಾಡಲ್ಲ. ಸರಿ ಬಿಡಿ, ನಮ್ಮ ಅಮ್ಮನ ಮನೆ ಬೇಡ, ಹೊರತು ಯಾವ್ದಾದ್ರು ಟೂರ್ಗೆ ಹೋಗೋಣ. ಏನೇನು ಅಲ್ಲ ಹೊರತು ಗೋವಾಕ್ ಹೋಗೋಣ ಶಾರದಾ. ಸರಿ ಆಗ್ಲಿ ಬಿಡಿ, ನಿಮ್ಮ ವಿನೋದನ ನಾನೇನಕ್ ಬೇಡ ಅನ್ಲಿ. ಸರಿ, ಗೋವಾಗೆ ಹೋಗೋಣ. ಓ ಅವ್ ಶಾರದಾ, ಇದೇ ಅಲ್ವಾ ನಾನು ನಿನ್ನಿಂದ ಬೇಡ್ಕೊತಾ ಇರೋದು. ಈಗಲಾದ್ರೂ ನನ್ನ ಕೋರಿಕೆ ತೀರ್ತಾ ಇದೆ. ಒಂದು ವಾರ ಏನು ಕರ್ಮ, 1 ತಿಂಗಳು ಬಂದ್ ಮಾಡ್ತೀನಿ. ಆಗ ಹೋಟೆಲ್ ಶಾಶ್ವತವಾಗಿ ಮುಚ್ಚೋಗುತ್ತೆ. ಇಲ್ಲಿ ಮಗ ಸೊಸೆ ರೈಲ್ವೆ ಸ್ಟೇಷನ್ ಅಲ್ಲಿ ಬೇಡ್ಕೋತಾರೆ, ನಾವು ಗೋವಾ ಬೀಚಲ್ಲಿ ಬೇಡ್ಕೊಳ್ಳೋಣ. ಸರಿನಾ? ಅಷ್ಟೊಂದು ವಿನೋದ ಬೇಡ ಹೊರತು 1 ವಾರ ಸಾಕು ಬಿಡು. ಇನ್ನು ತಡ ಏನಕ್ಕೆ? ಇನ್ನು ಗೋವಾ ಟ್ರಿಪ್ ಪ್ಲಾನ್ ಮಾಡಿ. ತಪ್ಪದೆ ಶಾರದಾ ಎಂದು ಶಾರದಾ ದಂಪತಿಗಳು ಸಂತೋಷವಾಗಿ ಮಾತನಾಡಿಕೊಳ್ತಾ ಇರ್ತಾರೆ. ಗುಡಿ ಆವರಣದಲ್ಲಿರುವ ಒಂದು ಬೆಂಚ್ ಮೇಲೆ ರಮೇಶ್ ಅನಾಮಿಕಾ ಸಂತೋಷದಿಂದ ಕೂತಿರ್ತಾರೆ. ಏನು ಅಂದ್ರೆ, ನಿಮ್ ಜೊತೆ ಒಂದು ಮಾತು ಹೇಳ್ಬೇಕು ಅನ್ನಿಸ್ತಾ ಇದೆ. ಹೇಳ್ಬೇಕು ಅಂದಾಗ ತಡ ಮಾಡದೆ ಹೇಳ್ಬೇಕು ಅನಾಮಿಕಾ. ಯಾವಾಗ ಟೈಮ್ ಕೊಡ್ತಾ ಇದ್ದೀರಾ ನೀವು? ಬೆಳಿಗ್ಗೆ 4 ಗಂಟೆಯಿಂದ ಹೋಟೆಲ್ ಕೆಲಸ ಶುರು ಮಾಡಿ ರಾತ್ರಿ 11ವರೆಗೂ ಮಾಡ್ತಾನೆ ಇರ್ತೀರಾ. ಇನ್ನು ನನ್ ಜೊತೆ ಮಾತಾಡುವ ಸಮಯ ತಮಗೆಲ್ಲಿದೆ? ನಾನು ಹೇಳುವ ಸಂದರ್ಭ ಯಾವಾಗ ಬಂದಿದೆ? ಆಗಿದ್ದೇನೆ ಆಗೋಯ್ತು ಹೊರತು ಈಗ ಹೇಳು. ಹೊಸದಾಗಿ ಮದುವೆ ಆದವರಲ್ಲ, ಎಲ್ಗಾದ್ರೂ ಹೋಗೋಣ ರೀ. ಎಲ್ಲಿಗೆ ಹೋಗೋಣ ಕೂಡ ನೀನೇ ಹೇಳು ಅನಾಮಿಕಾ. ನಮ್ಮ ಅಮ್ಮನ ಮನೆಗೆ ಹೋಗೋಣ ರೀ. ನಮ್ಮೂರು, ಹೊಲ, ಕೆರೆ, ಯಾವಾಗ್ಲೂ ಹರಿತಾ ಇರುವ ನದಿ, ಉದ್ದನೆಯ ತಾಳೆ ಮರ, ಚಿಕ್ಕದಾದ ಈಚಲ ಮರ, ಕತೆ ಹೇಳ್ಕೊಳ್ಳುವ ಆಲದ ಮರ, ಹೀಗೆ ಎಷ್ಟೊಂದು ವಿಷಯಗಳಿದೆ. ಅಷ್ಟೇ ಅಲ್ಲದೆ ಎಂದು ನಾಚಿಕೆ ಪಡ್ತಾ ಹೇಳುವುದನ್ನ ನಿಲ್ಲಿಸುತ್ತಾಳೆ ಅನಾಮಿಕಾ. ರಮೇಶ್ ಸಂತೋಷದಿಂದ ನೋಡ್ತಾ, ಹಾ ಅಷ್ಟೇ ಅಲ್ಲದೆ ಹೇಳು ಅನಾಮಿಕಾ. ಅಷ್ಟೇ ಅಲ್ಲದೆ ಅಂತ ನಿಲ್ಸಿ ಹಾಗೆ ನಾಚಿಕೆ ಪಟ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳು? ಅಷ್ಟೇ ಅಲ್ಲದೆ ಅಮ್ಮ ಅಪ್ಪ ಹೊಲದ ಕೆಲಸಕ್ಕೆ ಹೋದ ಮೇಲೆ ನಾವು ಎಷ್ಟೋ ಸಂತೋಷವಾಗಿ ಇರಬಹುದು, ಎಷ್ಟೋ ಮಾತುಗಳು ಆಡ್ಬಹುದು, ಅನ್ಯೋನ್ಯವಾಗಿ ಇರಬಹುದು. ನನ್ನ ಹೆಂಡತಿ ಏನ್ ಕೇಳ್ತಾಳೋ ನನ್ಗೆ ಅರ್ಥ ಆಯ್ತು ಅನಾಮಿಕಾ. ನಾನು ಮನೆಗೆ ಹೋದ ಮೇಲೆ ಅಮ್ಮನ ಹತ್ರ ಮಾತಾಡ್ತೀನಿ. ನಿಮ್ಮ ಅಮ್ಮನ ಮನೆಗೆ ಹೋಗೋಣ. ನೀನ್ ಹೇಳಿದ ಹಾಗೆ ನನ್ನ ಹೆಂಡತಿ ಮನಸ್ಸು ಕೇಳುವ ಹಾಗೆ ಆನಂದದಿಂದಿರೋಣ. ಈಗ ಮನೆಗೆ ಹೋಗೋಣ ಬನ್ನಿ ಎಂದು ಅನಾಮಿಕಾ ರಮೇಶ್ ಗುಡಿಯಿಂದ ಹೊರಟು ಮನೆಗೆ ಬರುತ್ತಾರೆ. ಶಾರದಾ ಪ್ರಸಾದರು ನೋಡಲಿಕ್ಕೆ ಸುಂದರವಾದ ಮಗ ಸೊಸೆಯನ್ನು ನೋಡ್ತಾ ಇರ್ತಾರೆ. ಬನ್ನಿ ಮಗನೇ, ಆಗ್ಲಿಂದ ನಿಮ್ಗೋಸ್ಕರ ನೋಡ್ತಾ ಇದೀವಿ. ಏನಾಯ್ತಮ್ಮ? ಸೊಸೆ, ಎಲ್ರಿಗೂ ಟೀ ಮಾಡ್ಕೊಂಬಾ. ಸರಿಯತ್ತೆ ಎಂದು ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಏನು ಅಂದ್ರೆ, ನೀವು ಮಗನಿಗೆ ಹೇಳಿ, ನಾನ್ ಹೋಗಿ ಸೊಸೆ ಹತ್ರ ಮಾತಾಡ್ತೀನಿ. ಹಾಗೆ ಶಾರದಾ. ಶಾರದಾ ಕಿಚನ್ ಒಳಗೆ ಬರ್ತಾಳೆ. ಅನಾಮಿಕಾ ಟೀ ಮಾಡ್ತಾ ಇರ್ತಾಳೆ. ಸೊಸೆ, ನಿನ್ನ ಹೆಂಡತಿಯ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡೆ. ನಾನು ನಿಮ್ಮ ಮಾವಯ್ಯ ಗೋವಾ ಟೂರ್ಗೆ ಹೋಗ್ತಾ ಇದೀವಿ. 1 ವಾರದವರೆಗೂ ಅಲ್ಲೇ ಇರ್ತೀವಿ. ಈ 1 ವಾರದಲ್ಲಿ ಈ ಮನೆ ರಾಜ್ಯ ನಿಂದೆ ಸೊಸೆ. ನೀನೇ ಮಹಾರಾಣಿ, ನೀನೇ ಚೆಲುವೆ, ನೀನೇ ಅತಿಲೋಕ ಸುಂದರಿ, ನೀನೇ ಅಂದವಾದ ಯುವರಾಣಿ, ನೀನೇ ರಂಬೆ, ನೀನೇ ಊರ್ವಶಿ, ಮೇನಕೆ. ಅನಾಮಿಕಾ ಏನು ಮಾತನಾಡದೆ ನಾಚಿಕೆ ಪಡ್ತಾ ಇರ್ತಾಳೆ. ಅದನ್ನು ನೋಡಿ ಶಾರದಾ, ಏನಮ್ಮ ಸೊಸೆ, ಕೆಲವು ನಾಚಿಕೆ ನನ್ ಮಗನಿಗಾಗಿ ಸ್ವಲ್ಪ ಎತ್ತಿಟ್ಕೊಮ್ಮ. ಎಲ್ಲ ನನ್ನ ಹತ್ರನೇ ಖರ್ಚು ಮಾಡಿದ್ರೆ ಹೇಗೆ ಹೇಳು? ಸುಮ್ನೀರಿ ಅತ್ತೆ. ಈ ದಿನ ಆಗಲ್ಲ ಸೊಸೆ, ನಾಳೆ ಹೊರಟು ಹೋಗ್ತೀವಿ. ಈಗ ಮಾತ್ರ ನಮ್ಮೆಲ್ಲರಿಗೂ ಟಿವಿ ತಗೊಂಬಾರಮ್ಮ ಎಂದು ಹೇಳಿ ಶಾರದಾ ಹಾಲಿಗೆ ಬರುತ್ತಾಳೆ. ರಮೇಶ್ ಪ್ರಸಾದ್ ಸಂತೋಷದಿಂದ ನಗ್ತಾ ಇರ್ತಾರೆ. ಅನಾಮಿಕಾ ಎಲ್ಲರಿಗೂ ಟೀ ಕೊಡುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಮಾರನೇ ದಿನ ಶಾರದಾ ಪ್ರಸಾದರು ಟೂರ್ಗೆ ರೆಡಿಯಾಗುತ್ತಾರೆ. ಅನಾಮಿಕಾ, ಅಮ್ಮ ಅಪ್ಪನ ಏರ್ಪೋರ್ಟ್ ಹತ್ರ ಬಿಟ್ಟು ಬರ್ತೀನಿ. ಸರಿ ರೀ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಪ್ರಸಾದರು ರಮೇಶ್ ಕಾರಲ್ಲಿ ಹೊರಟು ಹೋಗುತ್ತಾರೆ. ಅನಾಮಿಕಾ ಘಮ್ ಅಂತ ಅಡಿಗೆ ಮಾಡ್ತಾ ಇರ್ತಾಳೆ.
1 ಗಂಟೆಯ ನಂತರ ರಮೇಶ್ ಮನೆಗೆ ಬರ್ತಾನೆ. ಅನಾಮಿಕಾ, ಅನ್ನ ಹಾಕು, ತುಂಬಾ ಹಸಿವಾಗ್ತಾ ಇದೆ ಎಂದು ಹೇಳುತ್ತಲೇ ಅನಾಮಿಕಾ ಸಂತೋಷದಿಂದ ಮೆಹಂದಿಯನ್ನು ಹಚ್ಚಿಕೊಂಡ ತನ್ನೆರಡು ಕೈಗಳನ್ನು ತೋರಿಸುತ್ತಾಳೆ. ರಮೇಶ್ ಸಂತೋಷದಿಂದ, ಅಂದ್ರೆ ಈಗ್ಲೇ ಬರ್ತೀನಿ ಇರು, ನೀನ್ ಇಲ್ಲೇ ಕೂತ್ಕೋ ಎಂದು ಹೊರಟು ಹೋಗುತ್ತಾನೆ. ಅನಾಮಿಕಾ ಅಲ್ಲಿ ಸೋಫಾದಲ್ಲಿ ಕೂತ್ಕೋತಾಳೆ. ರಮೇಶ್ ಅನ್ನ ಪ್ಲೇಟ್ ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬಂದು ಕೂತ್ಕೋತಾನೆ. ವಾವ್ ಅನಾಮಿಕಾ, ಅಡಿಗೆ ಎಲ್ಲ ನಮ್ಗೆ ಇಷ್ಟವಾದದ್ದನ್ನ ಮಾಡಿದ್ಯಲ್ಲ. ಹೌದು ರೀ. ರಮೇಶ್ ಪ್ರೇಮದಿಂದ ಅನಾಮಿಕಳಿಗೆ ತಿನ್ನಿಸುತ್ತಾ ಇರ್ತಾನೆ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ರಮೇಶ್ ಅಡಿಗೆ ಮಾಡ್ತಾ ಇರ್ತಾನೆ. ಅನಾಮಿಕಾ ಕಿಚನ್ ಕಟ್ಟೆ ಮೇಲೆ ಕುತ್ಕೊಂಡು ಆಪಲ್ ಹಣ್ಣು ತಿಂತಾ ಇರ್ತಾಳೆ. ಹೆಂಡತಿ ಜೊತೆ ಮಾತಾಡ್ತಾ ಗಂಡಂದಿರೋ ಅಡಿಗೆ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೋ ಗೊತ್ತಾರಿ. ಹೀಗೀಗ್ಲೇ ತಿಳಿಸ್ಕೊತಾ ಇದ್ದೀನಿ ಅನಾಮಿಕಾ, ತುಂಬಾ ಚೆನ್ನಾಗಿದೆ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಇಬ್ಬರು ಸೇರಿ ಶಾಪಿಂಗ್ ಅಂತ ಮನೆಯಿಂದ ಹೊರಗಿರುವ ಕಾರ್ ಹತ್ರಕ್ಕೆ ಬರ್ತಾರೆ. ಕಾರಲ್ಲಿ ಬೇಡರಿ, ವಾವ್, ಬೈಕ್ ಮೇಲೆ ಹೋಗೋಣವಾ? ನೀನು ಸೂಪರ್ ಅನಾಮಿಕಾ, ಇಲ್ಲೇ ಇರು, ಬೈಕ್ ತಗೊಂಡ್ಬರ್ತೀನಿ ಎಂದು ರಮೇಶ್ ಹೋಗುತ್ತಾನೆ. ಅನಾಮಿಕಾ ನೋಡುತ್ತಾ ಇರುವಾಗಲೇ ರಮೇಶ್ ಬೈಕ್ ಅನ್ನು ತಗೊಂಡ್ಬರ್ತಾನೆ. ಕೂತ್ಕೋ ಅನಾಮಿಕಾ, ನಾನೇ ಡ್ರೈವಿಂಗ್ ಮಾಡ್ತೀನ್ರಿ. ಏನು, ನೀನು ಡ್ರೈವಿಂಗ್ ಮಾಡ್ತೀಯಾ? ನಿನಗೆ ಡ್ರೈವಿಂಗ್ ಬರುತ್ತಾ? ನೀವು ನೋಡ್ತಿರಲ್ಲ ಈಗ್ಲೇ. ಅನಾಮಿಕಾ ಬೈಕ್ ಡ್ರೈವಿಂಗ್ ಮಾಡ್ತಾ ಇರುವಾಗ ರಮೇಶ್ ಹಿಂದೆ ಕೂತ್ಕೊಂಡು ಲೇಡೀಸ್ ಹ್ಯಾಂಡ್ ಬ್ಯಾಗ್ ಹಾಕೋತಾನೆ. ರೋಡ್ ಮೇಲೆ ಹೋಗ್ತಾ ಇರೋರು ನೋಡಿ ನಗ್ತಾ ಇರ್ತಾರೆ. ಏನು ಅಂದ್ರೆ, ನನ್ನ ಹ್ಯಾಂಡ್ ಬ್ಯಾಗ್ ನೀವು ಹಾಕೊಂಡು ಕೂತ್ಕೊಂಡ್ರೆ ರೋಡ್ ಮೇಲೆ ಹೋಗ್ತಾ ಇರೋರು ನಗ್ತಾರಲ್ಲ, ಮತ್ತೆ ನಿಮ್ಗೇನು ಕಷ್ಟ ಅನ್ಸಲ್ವಾ? ನನ್ನ ಹೆಂಡತಿ ಸಂತೋಷ ನನಗೆ ಬೇಕು ಹೊರತು ರೋಡ್ ಮೇಲೆ ಹೋಗ್ತಾ ಇರೋ ನಕ್ರೆ ನನಗೇನಕ್ಕೆ? ಆದ್ರೂ ನನ್ಗೇನಕ್ಕೆ ಕಷ್ಟವಾಗಿರುತ್ತೆ ಅನಾಮಿಕಾ? ನೀನು ನನ್ನ ಬಗ್ಗೆ ಏನು ಆಲೋಚಿಸ್ಬೇಡ. ನೀನು ಸಂತೋಷವಾಗಿದ್ರೆ ನಾನು ಸಂತೋಷವಾಗಿರ್ತೀನಿ. ವಾವ್, ನೀವು ಸೂಪರ್ ರೀ ಎಂದು ಅನಾಮಿಕಾ ಬೈಕ್ ಅನ್ನು ಶಾಪಿಂಗ್ ಮಾಲ್ ಮುಂದೆ ನಿಲ್ಲಿಸುತ್ತಾಳೆ. ನನಗೆ ಯಾವ ಕಲರ್ ಸೀರೆ ಇರುತ್ತೆ ನೀವೇ ತಗೋಬೇಕು. ಹಾಗೆ ಅನಾಮಿಕಾ, ಒಂದು ಸೀರೆ ಮಾತ್ರನೇ ಅಲ್ಲ, ಆ ಸೀರೆಗೆ ಮ್ಯಾಚಿಂಗ್ ಬಳೆ, ಓಲೆ ಎಲ್ಲ ನೀವೇ ತಗೋಬೇಕು. ಹಾಗೆ ಹೆಂಡತಿಯ ಕೋರಿಕೆ ತೀರ್ಸೋದಲ್ಲಿ ಗಂಡಂಗೆ ಎಲ್ಲಿಲ್ಲದ ತೃಪ್ತಿ ಇರುತ್ತೆ ಅಂತ ನನಗೆ ಈಗೀಗ್ಲೇ ಅರ್ಥವಾಗ್ತಾ ಇದೆ. ಅಂದ್ರೆ ಬನ್ನಿ. ಇಬ್ಬರು ಸೇರಿ ಶಾಪಿಂಗ್ ಮಾಲ್ ಒಳಗೆ ಹೋಗುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಶಾಪಿಂಗ್ ಎಲ್ಲ ಮುಗಿಸಿಕೊಂಡು ಆ ದಿನ ರಾತ್ರಿ ಮೂನ್ ಲೈಟ್ ಡಿನ್ನರ್ ಮಾಡ್ತಾ ಇರ್ತಾರೆ ಅವರಿಬ್ಬರು. ಅನಾಮಿಕಾ, ಅಮ್ಮ ಅವ್ರು ಫೋನ್ ಮಾಡಿದ್ದಾರೆ, ಮಾತಾಡು. ಹಲೋ ಅತ್ತೆ, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ ಸೊಸೆ, ನೀನ್ ಹೇಗಿದ್ದೀಯಾ? ತುಂಬಾ ಸಂತೋಷವಾಗಿದ್ದೀನಿ ಅತ್ತೆ. ನೀವು ನನ್ನ ಹೆಂಡತಿಯ ಮನಸ್ಸನ್ನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ತುಂಬಾ ತುಂಬಾ ಥ್ಯಾಂಕ್ಸ್ ಅತ್ತೆ. ಅಯ್ಯೋ ಸೊಸೆ, ನನಗೇನಕ್ಕೆ ಥ್ಯಾಂಕ್ಸು? ಮಗ ನೀನು ಆನಂದವಾಗಿರಿ. ನೀವು ಯಾವಾಗ ಬರ್ತೀರಿ ಅತ್ತೆ? ನೀನು ಯಾವಾಗ ಬಾ ಅಂತಂದ್ರೆ ಆಗ್ಲೇ ಬರ್ತೀವಿ ಸೊಸೆ. ಅಂದ್ರೆ ನಾನು ಫೋನ್ ಮಾಡ್ತೀನಿ ಅತ್ತೆ. ಸರಿ ಅಮ್ಮ, ಎಂಜಾಯ್ ಮಾಡಿ ಎಂದು ಶಾರದಾ ಫೋನ್ ಇಡುತ್ತಾಳೆ. ಅನಾಮಿಕಾ ರಮೇಶ್ ಇಬ್ಬರು ಅವರ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಹಲೋ ಅನಾಮಿಕಾ ಫ್ಯಾನ್ಸ್, ಬಹಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ಕತೆಗಳನ್ನ ನೋಡ್ತಾ ಇದ್ದಾರೆ. ಹೀಗಾದ್ರೆ ಹೇಗೆ ಹೇಳಿ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಅತಿ ಬೇಗದಲ್ಲಿಯೇ ಹೊಸದಾದ ಕತೆ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇನೆ. ಎಲ್ಲರಿಗೂ ಥ್ಯಾಂಕ್ಸ್.